ಆಮೇಲೆ ಡಿಜಿಟಲ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾ ಆಮೇಲೆ ವಾರ ಹೌದಲ್ವಾ? ಜಾಗ ನೋಡ್ಕೊಂತಾರಲ್ಲ, ಇದು ಕೇಳ್ತಾ ಇದಾರಂತ. ಈ ಗಿಳಿಗಳು ಸಾಕಾಗಿಲ್ವಾ? ಸಾಕಂಗಿಲ್ಲ, ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪ್ರಾಬ್ಲಮ್ ಇದೆ. ಫಾರೆಸ್ಟ್ನವರು ಇಟ್ಕೊತಾರೆ. ಅವ್ರಿಂದ ಅನುಮತಿನ ತಗೋಂಗಿಲ್ಲ. ಹಣ ಗಿಣಿನ ಅನಾದಿ ಕಾಲದಲ್ಲಿ ತಗೋಬೋದು. ರೂಲ್ಸ್ ಏನಿಲ್ಲ, ಗಿಣಿ ರಾಜ ಮಹಾರಾಜರುಗಳೇ ಸಾಕು. ಎಲ್ಲ ಕಣಲು ಒಂದು ಯಂತ್ರ ಮಾಡ್ಬಿಟ್ಟವ್ರೆ, ಅದೇ ನುಗ್ಗೋಯ್ತಾರೆ. ಈ ಥರ ತಗೊಂಡೋಗಿ ಟಿವಿಗೆ ಹಾಕ್ತೀರಾ? ದುಡ್ಡು ಕರ್ಕೊಂಡು ಸುಮ್ಮನೆ ಜನ ಬಂದವರು ಒಳ್ಳೆ ಪ್ಲಾನ್ ಹಾಕೋದು. ಅದೇ ಬರ್ತಾರೆ ಈಗ. ಎಷ್ಟೊತ್ತಾಗುತ್ತೆ? ಹಾಕೋ ಆಡಿರಲ್ವ ನಿಮ್ಮ ಗ್ರೂಪ್ಗೆ ಚೆಕ್ ಮಾಡೋ. ಡಿ ಕೆ ಶಿವಕುಮಾರ್ ಇದ್ರೆ ಒಳ್ಳೇದಾಗುತ್ತಾ, ಇಲ್ಲ ಸಿದ್ದರಾಮಯ್ಯ ಬಂದರೆ ಕನ್ನಡಿಗರು ಒಳ್ಳೇದಾಗುತ್ತಾ ಅನ್ನೋದು ಕೇಳಿ. ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರಾ ಆಗಲ್ವಾ? ಅದಕ್ಕೋಸ್ಕರ ನಾವು ನಮಸ್ಕಾರ ಮಾಡಿ ದೇವ್ರಿಗೆ ಕೇಳ್ತಾ ಇದ್ದೀವಿ. ಮತದಾರರ ಕಿವಿಗೆ ಹೂವು, ರೈತರ ಕಿವಿಗೆ ಹೂವು, ಕಾರ್ಮಿಕರ ಕಿವಿಗೆ ಹೂವು. ಎರಡು ಒಟ್ಟಿಗೆ ಕೊಟ್ರ ಸರ್ಕಾರ? ಬಡಬಗ್ಗರಿಗೂ ಹೂವು, ಬಡಬಗ್ಗರಿಗೆ ಹೂವು, ಅನ್ನದಾತರ ಕಿವಿಗೆ ಹೂವಿಟ್ಟು ಸರ್ಕಾರ, ರೈತರ ಕೈ ದುಡ್ಡು ಕೊಟ್ಟಂತ ಸರ್ಕಾರ, ಅಭಿವೃದ್ಧಿ ಇಲ್ಲ, ಎಲ್ಲ ಆಗುತ್ತಾ ಅಂತ ಹೇಳಿ. ಸಿದ್ದರಾಮಯ್ಯನವರೇ ಮುಂದುವರೆದ್ರೆ ಒಳ್ಳೇದಾಗುತ್ತಾ ಅಥವಾ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಒಳ್ಳೇದಾಗುತ್ತಾ? ವಾ ಹೂವ ಹೂವ ಕನ್ನಡಿಗರ ಕಿವಿಗೆ ಹೂವು, ಕನ್ನಡಿಗರ ಕಿವಿಗೆ ಹೂವ, ರಾಜ್ಯದ ಜನತೆಗೆ ಹೂವು, ಕರ್ನಾಟಕದ ಜನತೆಗೆ ಕಿವಿಗೆ ಹೂವು, ಮಠ ಹಾಕ್ತಂತ ಮತದಾರರ ಕಿವಿಗೆ ಹೂವು, ಚೊಂಬು ಹೂವು ಎರಡು ಒಟ್ಟಿಗೆ ಬಂದ್ಬಿಡ್ತಾರೆ. ರಾಜ್ಯದ ಅಭಿವೃದ್ಧಿ, ರಾಜ್ಯದ ಅಭಿವೃದ್ಧಿ, ರಾಜ್ಯದ ಅಭಿವೃದ್ಧಿ. ಕುರ್ಚಿ ಕಿತ್ತಾಟ ನಿಲ್ಲಲಿ, ಕುರ್ಚಿ ಕಿತ್ತಾಟ, ಕುರ್ಚಿ ಕಿತ್ತಾಟ, ರಾಜ್ಯದ ಅಭಿವೃದ್ಧಿ ಹೇಳಿದ್ರು. ಅದಕ್ಕೆ ನಾವು ಕೇಳ್ತಾ ಇದ್ದೀವಿ. ಅವ್ರು ಕೇಳಾದ್ಮೇಲೆ ಎಲ್ಲ ಕೂಡ ಚೊಂಬು ಮತ್ತೆ ಹೂವು ಬಂದಿದೆ. ಒಳ್ಳೇದಾಗ್ಲಿ. ನಾವು ಯಾರು ಕೇಳ ಬಯಸ್ತಲ್ಲ, ಬಿಜೆಪಿ ಕಾರ್ಯಕರ್ತರು ಒಳ್ಳೇದಾಗ್ಲಿ, ಅವ್ರು ಶುಭ ಆಗ್ಲಿ. ಆದ್ರೆ ಅವ್ರ ಮಾತಿಗೆ ನಾವು ಮೀರಬಾರ್ದು ಅಂತ ಹೇಳಿ ಅವರೇ ಹೇಳೋದ್ ಮಾತಿಗೆ ಗಿಣೀಶ್ ಹತ್ರ ಕೇಳಿದ್ದೀವಿ. ಭಾರತ್ ಮಾತಾ ಕಿ ಜೈ. ಕನ್ನಡಿಗರಿಗೆ ಬಿಜೆಪಿ ಕಾರ್ಯಕರ್ತರು ಯಾಕೆ ಗಿಣಿ ಶಾಸ್ತ್ರ ಕೇಳೋದು ಅಂತಂದ್ರೆ, ಕಳೆದ ವಾರ ಈ ರಾಜ್ಯದ ಚಿಕ್ಕದವರೇ
ಮುಂದೆ ದೊರೆ ಆಗ್ಬೇಕಂತ ಕನ್ಸು ಕಾಣ್ತಾ ಇರುವಂತ ಚಿಕ್ಕ ದೊರೆ ಬೇಕಾದ್ರೆ ಹೋಗಿ ಅವ್ರು ಗಿಣಿಸ್ ಹತ್ರ ಕೇಳ್ಕೊಳ್ಳಿ ಅಂತ ಹೇಳಿದ್ರು. ಅದಕ್ಕೆ ಆ ಉದ್ದೇಶಕ್ಕೋಸ್ಕರ ನಾವು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಚಿಕ್ಕ ದೊರೆ ಅವರ ಮಾತಿಗೆ ಗೌರವ ಇಟ್ಕೊಂಡು ನಾವು ಇವತ್ತು ಗಿಣಿಸ್ ಹತ್ರ ಕೇಳಿದ್ವಿ. ನಾವೇನು ಯಾರೇ ಮುಖ್ಯಮಂತ್ರಿ ಆದ್ರೂ ಎಣ್ಣೆಯಿಂದ ಬಾಂಡ್ಲಿಂದ ಎಣ್ಣೆಗೆ ಬಿಸಿ ಎರಡೂ ಕಾವು ಒಂದೇ. ಆದ್ರೆ ಅವ್ರು ಹೇಳೋದ್ ಮಾತಿಗೆ ಗೌರವ ಕೊಟ್ಟು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ಗೌರವ ಇಟ್ಟು ಗಿಣಿಸ್ ಶಾಸ್ತ್ರವನ್ನು ನಾವು ಕೇಳಿದ್ವಿ. ಅವ್ರು ಹೇಳಿದರೆ ಅದಕ್ಕೆ ಅಭಿವೃದ್ಧಿ ಕಡೆ ಗಮನ ಹರಿಸಿ. ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಹರಿಸಿ. ರಸ್ತೆ ಗುಂಡಿಗಳನ್ನು ಮುಚ್ಚಿಸಿ ಕಸದ ಗುಂಡಿಗಳನ್ನು ಮುಚ್ಚಿಸಿ ಅನ್ನದಾತರಿಗೆ ನ್ಯಾಯವನ್ನು ಕೊಡಿಸಿ ಅನ್ನದಾತರಿಗೆ ನ್ಯಾಯವನ್ನು ಕೊಡಿಸಿ ಗುತ್ತಿಗೆದಾರರಿಗೆ ಹಣವನ್ನು ಕೊಡಿಸಿ. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಒಂದೇ ಗಿಣಿಸ್ ಶಾಸ್ತ್ರ ಎಲ್ಲರಿಗೂ ಶುಭವಾಗಲಿ.